ನಮಸ್ಕಾರ ವೀಕ್ಷಕರೇ, ಈ ಬನ್ನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಅವಮಾನ. ವಿಕಾಸ್ ವಿವಾಹವಾಗಿ ಆಗ ತಾನೇ 6 ತಿಂಗಳು ಕಳೆದಿತ್ತು. ಕೆಲಸಕ್ಕಾಗಿ ಅಲೆಯುತ್ತಾ ಸಾಕಾಗಿ ಹೋಗಿದ್ದನು. ವಿಕಾಸ್ನ ಹೆಂಡತಿ ಯೋಗಿತಾ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ವಿಕಾಸ್ಗೆ ತನ್ನ ಗುರಿಯಾದ MBA ಪೂರ್ತಿಗೊಳಿಸಬೇಕಾಗಿತ್ತು. ಆದರೆ ಸಾಧ್ಯವಾಗಿರಲಿಲ್ಲ. ಮನೆಯಲ್ಲಿ ವಿಕಾಸನ ತಂದೆಗೆ ಇದ್ದಕ್ಕಿದ್ದಂತೆ ಆರೋಗ್ಯ ಹದಗೆಡಲು ಶುರುವಾಗಿತ್ತು. ದಿನವೂ ತಂದೆಯನ್ನು ಆಸ್ಪತ್ರೆಗೆ ಎಂದು ಕರೆದುಕೊಂಡು ಅಲೆಯುವುದೇ ರೂಢಿಯಾಗಿ ಹೋಗಿತ್ತು. ಯೋಗಿತಾಳಿಗೆ ಇದೆಲ್ಲ ಸ್ವಲ್ಪವೂ ಹಿಡಿಸುತ್ತಿರಲಿಲ್ಲ. ವಿಕಾಸ್, ನಿಮಗೆ ಒಂದು ಕೆಲಸವೂ ಸರಿಯಾಗಿಲ್ಲ. ಈಗಾಗಲೇ ಹಲವು ಇಂಟರ್ವ್ಯೂಗೆ ಹೋಗಿ ಕೆಲಸ ದೊರೆಯಲಿಲ್ಲ. ಅದು ಅಲ್ಲದೆ ಮಾವನ ಅನಾರೋಗ್ಯದಿಂದ ನಿಮ್ಮಲ್ಲಿ ಇರುವ ಹಣವೆಲ್ಲ ಖರ್ಚು ಮಾಡಿದ್ದೀರಾ. ಸಾಲದ್ದಕ್ಕೆ ಸಾಲವನ್ನು ಮಾಡಿದ್ದೀರಾ. ಅವರನ್ನು ಯಾವುದಾದರೂ ವೃದ್ಧಾಶ್ರಮಕ್ಕೆ ಸೇರಿಸಿ ನಿಮ್ಮ ಜೀವನ ನೋಡಿಕೊಳ್ಳಲು ಸಾಧ್ಯವಿಲ್ಲವೇ ಎನ್ನುವಾಗ ವಿಕಾಸ್ ಕೋಪದಿಂದ ಯೋಗಿತಾಳನ್ನು ನೋಡುವನು. ನನ್ನ ತಂದೆ ನನ್ನನ್ನು ತುಂಬ ಚೆನ್ನಾಗಿ ಸಾಕಿದ್ದಾರೆ. ಆದ್ದರಿಂದ ನನಗೂ ಒಳ್ಳೆಯ ಕೆಲಸ ದೊರೆತು ತಂದೆಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬ ಆಸೆ ಇದೆ. ಹೀಗಿರುವಾಗ ಅದು ಯಾವ ಮುಖ ಇಟ್ಟುಕೊಂಡು ತಂದೆಯನ್ನು ವೃದ್ಧಾಶ್ರಮಕ್ಕೆ ಸೇರಿಸು ಎನ್ನುತ್ತೀಯಾ? ನಿನಗೆ ಅಷ್ಟಕ್ಕೂ ಮನಸ್ಸಿದ್ದರೆ ನಿನ್ನ ತಂದೆಯನ್ನೇ ಸೇರಿಸಿ ಬಾ ಎನ್ನುವಾಗ ಯೋಗಿತಾ ಕೋಪದಿಂದ ಒಳನಡೆಯುವಳು. ಇವರಿಬ್ಬರ ಮಾತುಕತೆಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ತಂದೆಗೆ ಒಮ್ಮೆ ಸಾವು ಬಂದರೆ ಸಾಕಾಗಿತ್ತು ಎಂದುಕೊಳ್ಳುವರು. ನನ್ನಿಂದ ತನ್ನ ಮಗನ ಜೀವನ ಹಾಳಾಗುತ್ತಿದೆ. ತನ್ನ ಆರೋಗ್ಯದ ವಿಷಯದಲ್ಲಿ ಅವನು ಇದ್ದ ಹಣವನ್ನೆಲ್ಲ ಖರ್ಚು ಮಾಡುತ್ತಿದ್ದಾನೆ ಎಂದುಕೊಂಡು ನೊಂದುಕೊಳ್ಳುವರು. ಮಾರನೇ ದಿನ ಯೋಗಿತಾ ಆಫೀಸಿಗೆ ಎಂದು ಹೊರಡುವಾಗ ವಿಕಾಸ್ ಮನೆಯಲ್ಲಿಯೇ ಉಳಿದುಕೊಂಡಿರುವುದನ್ನು ನೋಡಿ, ಇಷ್ಟು ದಿನ ಇಂಟರ್ವ್ಯೂ ಅಂತ ಹೋಗುತ್ತಿದ್ದೀರಾ, ಈಗ ಅದನ್ನು ನಿಲ್ಲಿಸಿಬಿಟ್ಟಿದ್ದೀರಾ ಎಂದು ಕೋಪದಿಂದ ಕೇಳುವಳು. ಇಲ್ಲ ಯೋಗಿತಾ, ನನಗೆ MBA ಪೂರ್ತಿ ಮಾಡದೆ ಯಾವ ಕೆಲಸವೂ ದೊರೆಯುತ್ತಿಲ್ಲ. ಅಪ್ಪನ ಆರೋಗ್ಯದ ಕಡೆ ಗಮನ ಹರಿಸಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಅಪ್ಪ ನಡೆಸುತ್ತಿದ್ದ ಟೀ ಅಂಗಡಿಯನ್ನು ನಾನು ನಡೆಸಿಕೊಂಡು ಹೋಗಬೇಕು ಅಂತ ಯೋಚಿಸಿದ್ದೇನೆ ಎನ್ನುವಾಗ, ಏನು, ಟೀ ಅಂಗಡಿ ನೀವು ನಡೆಸುತ್ತೀರಾ? ಎಂತಹ ಮಾತು! ನನಗಂತೂ ಅದನ್ನು ಯೋಚಿಸಿಕೊಳ್ಳುವಾಗಲೇ ಮೈಯೆಲ್ಲ ಉರಿದು ಹೋಗುತ್ತೆ. ಆಫ್ಟರ್ ಆಲ್, ಒಬ್ಬ ಟೀ ಮಾರುವವನ ಹೆಂಡತಿಯಾಗಿ ಗುರುತಿಸಿಕೊಳ್ಳಲು ನನಗೆ ನಾಚಿಕೆ ಎನ್ನಿಸುತ್ತೆ ವಿಕಾಸ್, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನನ್ನ ಗೆಳತಿಯರೊಂದಿಗೆ ನನ್ನ ಗಂಡ ಟೀ ಮಾರುವವನು ಎಂದು ಹೇಗೆ ಪರಿಚಯಪಡಿಸಿಕೊಳ್ಳಲಿ? ನಿನಗೆ ಗೆಳತಿಯರೊಂದಿಗೆ ನನ್ನನ್ನು ಪರಿಚಯಪಡಿಸಲು ಇಷ್ಟವಿಲ್ಲದಿದ್ದರೆ ಬೇಡ. ಅದರಿಂದ ನನಗೇನು ನಷ್ಟವಿಲ್ಲ. ಈಗ ನನ್ನ ಮುಂದೆ ಇರೋದು ಇದೊಂದೇ ಆಲೋಚನೆ. ಅಪ್ಪ ನಡೆಸುತ್ತಿದ್ದ ಅದೇ ಅಂಗಡಿಯನ್ನು ನಾನು ಮುಂದುವರೆಸಿ ಅಪ್ಪನ ಆರೋಗ್ಯವನ್ನು ನೋಡಿಕೊಳ್ಳಬೇಕು ಎನ್ನುವನು. ಆ ಮುದುಕ ಮಾವನನ್ನು ನೋಡಿಕೊಳ್ಳಲಿಕ್ಕೋಸ್ಕರ ನೀನು ಟೀ ಮಾರಲು ಹೊರಟಿದ್ದೀಯಾ? ಎಷ್ಟೊಂದು ನಾಚಿಕೆಗೇಡು ಎನ್ನುವಾಗ ವಿಕಾಸ್ ಕೋಪದಿಂದ ಯೋಗಿತಾಳ ಕೆನ್ನೆಗೆ ಬಾರಿಸುವನು. ಇದನ್ನೆಲ್ಲ ಒಳಗಿನಿಂದಲೇ ಕೇಳಿಸಿಕೊಳ್ಳುತ್ತಿದ್ದ ತಂದೆಗೆ ತಡೆಯಲು ಸಾಧ್ಯವಾಗದೆ ಕಣ್ಣೀರಿಡುವರು. ಅಷ್ಟರಲ್ಲಿ ಯೋಗಿತಾ ಒಳಬಂದು, ಹೇ ಮುದುಕ, ನಿನಗೆ ಈಗ ಸಮಾಧಾನವಾಯಿತಾ? ಮೊದಲೇ ಬಡ್ಕೊಂಡಿದ್ದೆ ವೃದ್ಧಾಶ್ರಮಕ್ಕೆ ಹೋಗಿ ಇರಿ ಅಂತ. ಈಗ ನಮ್ಮ ಜೀವನಕ್ಕೆ ನೀವೇ ಮುಳುವಾಗಿದ್ದೀರಾ ಎನ್ನುವಾಗ ವಿಕಾಸ್ ಅಲ್ಲಿಗೆ ಬಂದು ಮತ್ತೆ ಕೆನ್ನೆಗೆ ಬಾರಿಸುವನು. ಇನ್ನು ನೀನು ಒಂದು ಮಾತನಾಡಿದರೂ ನಿನ್ನನ್ನು ಇಲ್ಲಿಂದ ಹೊರಹಾಕುತ್ತೇನೆ ಎನ್ನುವಾಗ, ನೀನೇನು ನನ್ನನ್ನು ಹೊರಹಾಕುವುದು ಏನು ಬೇಡ. ನನಗೂ ನಿನ್ನೊಂದಿಗೆ ಸಾಕಾಗಿ ಹೋಗಿದೆ. ನನಗೆ ಅಂತ ಕೆಲಸವಿದೆ. ನೀನು ಟೀ ಮಾರುತ್ತಾ ನರಕ ಜೀವನ ನಡೆಸು. ಟೀ ಮಾರುವವನ ಹೆಂಡತಿಯಾಗಿ ಗುರುತಿಸಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ. ಅದೂ ಅಲ್ಲದೆ ನನ್ನ ಮನೆಯಲ್ಲಿ ಈ ವಿಷಯ ತಿಳಿದರೆ ಎಷ್ಟೊಂದು ನಾಚಿಕೆಗೋಡು. ಛೆ,
ಆದ್ದರಿಂದ ಇನ್ನು ನಿನ್ನ ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ. ನೀನು ಟೀ ಮಾರುತ್ತಾ ನಿನ್ನ ತಂದೆಯನ್ನು ಹೇಗೆ ಬೇಕಾದರೂ ನೋಡಿಕೊ ಎಂದು ಕೋಪದಿಂದ ಹೊರನಡೆಯುವಳು. ಸ್ವಲ್ಪ ದಿನ ಕಳೆದ ನಂತರ ವಿಕಾಸ್ ನಡೆದ ಘಟನೆಗಳನ್ನು ಮನಸ್ಸಿಗೆ ಹೆಚ್ಚಾಗಿ ಹಚ್ಚಿಕೊಳ್ಳದೆ ತನ್ನ ಕೆಲಸವನ್ನು ಆರಂಭಿಸಿದ್ದ. ದಿನವಿಡೀ ಟೀ ಮಾರಿ ಮತ್ತು ಸಣ್ಣ ಮಟ್ಟದ ತಿಂಡಿಗಳನ್ನು ಮಾರಿ ಹಣ ಗಳಿಸುತ್ತಿದ್ದ. ಹಾಗೆಯೇ ಸಂಜೆಯ ಕಾಲೇಜಿಗೆ ಹೋಗಿ ತನ್ನ ಓದನ್ನು ಪೂರ್ತಿಗೊಳಿಸುತ್ತಿದ್ದ. ತಂದೆಯನ್ನು ಚೆನ್ನಾಗಿ ನೋಡಿಕೊಂಡು ಅವರ ಆರೋಗ್ಯದ ಮೇಲೆ ತುಂಬ ಕಾಳಜಿ ವಹಿಸುತ್ತಿದ್ದ. ಮಗ ಸೊಸೆ ಬೇರೆಯಾಗಿದ್ದನ್ನು ಯೋಚಿಸಿ ಅವರು ತುಂಬ ಬೇಸರ ಪಟ್ಟುಕೊಳ್ಳುತ್ತಿದ್ದರು. ಅಪ್ಪ, ಅದನ್ನೆಲ್ಲ ನೀವು ಯೋಚಿಸಬೇಡಿ, ಅವಳಿಗೆ ಬುದ್ಧಿ ಬಂದು ನನ್ನೊಂದಿಗೆ ಬಂದೇ ಬರುತ್ತಾಳೆ ಎನ್ನುತ್ತಾ ಸಮಾಧಾನಪಡಿಸುವನು. ಮಾರನೇ ದಿನ ವಿಕಾಸ್ ಎಂದಿನಂತೆ ಅಂಗಡಿಯಲ್ಲಿ ಬ್ಯುಸಿಯಾಗಿದ್ದಾಗ ಒಂದು ಕಾರಿನಲ್ಲಿ ಯೋಗಿತಾ ಬಂದು ಇಳಿಯುವಳು. ಓಹೋ, ನಿನ್ನ ಅಂಗಡಿ ಇದೇನಾ? ನಿನ್ನನ್ನು ಈ ರೀತಿ ನೋಡೋದಕ್ಕೆ ನನಗೆ ಅಸಹ್ಯ ಎನ್ನಿಸುತ್ತೆ ಎನ್ನುವಾಗ, ಮತ್ತೆ ಯಾಕೆ ಇಲ್ಲಿಗೆ ಬಂದಿದ್ದೀಯಾ, ಹೊರಡು ಇಲ್ಲಿಂದ ಎನ್ನುವನು. ನಿನ್ನನ್ನು ನೋಡೋದಕ್ಕಂತೂ ಅಲ್ಲ ಎನ್ನುತ್ತಾ ತನ್ನ ಬಳಿ ನಿಂತಿದ್ದ ಆಕಾಶ್ನನ್ನು ಕರೆದು, ನೋಡು, ಇವನು ನಾನು ಮದುವೆಯಾಗಲು ಹೊರಟಿರುವ ನನ್ನ ಬಾಯ್ ಫ್ರೆಂಡ್. ಆಕಾಶ್ ಒಂದು ಒಳ್ಳೆಯ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದಾನೆ. ಆದ್ದರಿಂದ ಈ ಡಿವೋರ್ಸ್ ಪೇಪರಿಗೆ ನೀನು ಸಹಿ ಹಾಕಿದರೆ ನಾನು ಇಲ್ಲಿಂದ ಹೊರಡುತ್ತೇನೆ. ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವಳು. ಅವಳ ಮಾತಿನಲ್ಲಿ ಅಹಂಕಾರ ತುಂಬಿ ತುಳುಕಿತ್ತು. ಅವಳ ಮಾತಿನಿಂದ ವಿಕಾಸ್ ನಿಜಕ್ಕೂ ಬೇಸರಗೊಳ್ಳುವನು. ಆಕೆ ತಮಾಷೆಗೆ ಮನೆ ಬಿಟ್ಟು ಹೋಗಿರಬೇಕು ಎಂದುಕೊಂಡಿರುವಾಗ ದಿಢೀರನೆ ಬಂದು ಡಿವೋರ್ಸ್ ಕೇಳುವಾಗ ವಿಕಾಸ್ ಕಣ್ಣೀರು ಸುರಿಸುತ್ತಾ ಸಹಿ ಮಾಡಿ ಕೊಡುವನು. ನಂತರ ಮನೆಗೆ ಬಂದು ತಂದೆಯೊಂದಿಗೆ ನಡೆದ ವಿಷಯಗಳನ್ನೆಲ್ಲ ತಿಳಿಸಿ ಬೇಸರ ಪಟ್ಟುಕೊಳ್ಳುವನು. ತಂದೆಯು ಅವನನ್ನು ಸಮಾಧಾನಪಡಿಸುತ್ತಾ, ನಿನಗೂ ಒಂದು ಒಳ್ಳೆಯ ಕಾಲ ಬರಬಹುದು ಮಗನೇ ಎಂದು ಕಣ್ಣೀರು ಒರೆಸುವರು. ದಿನ ಕಳೆದಂತೆ ವಿಕಾಸ್ ಯೋಗಿತಾಳನ್ನು ಮರೆಯಲು ಶುರು ಮಾಡುವನು. ಯೋಗಿತಾ ಬೇಕಂತಲೇ ತನ್ನ ಎರಡನೇ ಗಂಡನೊಂದಿಗೆ ಅವನ ಹೋಟೆಲಿಗೆ ಭೇಟಿ ಕೊಡುತ್ತಿದ್ದಳು. ಅಲ್ಲಿ ಮಾಡಿರುವ ತಿಂಡಿ ತಿನಿಸುಗಳನ್ನು ಹೀಯಾಳಿಸುತ್ತಾ ತನ್ನ ಗಂಡನೊಂದಿಗೆ ಅಹಂಕಾರದಿಂದ ಮೆರೆಯುತ್ತಿದ್ದಳು. ಇದನ್ನೆಲ್ಲ ನೋಡುತ್ತಾ ವಿಕಾಸ್ ಏನೊಂದು ಮಾತನಾಡದೆ ತನ್ನ ಪಾಡಿಗೆ ತಾನು ಇದ್ದು ಬಿಡುತ್ತಿದ್ದನು. ಆಕಾಶ್, ನಾನೇನಾದರೂ ಈ ವಿಕಾಸನೊಂದಿಗೆ ಮುಂದುವರೆದಿದ್ದರೆ ಇಲ್ಲಿಯೇ ಪಾತ್ರೆ ತೊಳೆದು ಜೀವಿಸಬೇಕಾಗಿತ್ತು. ದೇವರು ಒಳ್ಳೆಯ ಸಮಯದಲ್ಲಿ ನನ್ನನ್ನು ಬಚಾವ್ ಮಾಡಿದ್ದಾನೆ ಎನ್ನುತ್ತಾ ಜೋರಾಗಿ ನಗುವಳು. ಅದೊಂದು ದಿನ ವಿಕಾಸ್ನ ಹೋಟೆಲಿಗೆ ಆ ಊರಿನ ಪ್ರತಿಷ್ಠಿತ ರೆಸಾರ್ಟ್ನ ಮಾಲೀಕರು ಬಂದಿದ್ದರು. ಕೆಲವರಿಂದ ವಿಕಾಸ್ ಮಾಡುತ್ತಿದ್ದ ಟೀಯ ಸ್ವಾದದ ಬಗ್ಗೆ ತಿಳಿದಿದ್ದರು. ಅಲ್ಲಿ ಬಂದು ಟೀ ಕುಡಿದಾಗ ಅವರಿಗೆ ತನ್ನ 5 ಸ್ಟಾರ್ ಹೋಟೆಲ್ನಲ್ಲಿ ಇಲ್ಲದ ಸ್ವಾದ ಇಲ್ಲಿ ಲಭಿಸಿತ್ತು. ವಿಕಾಸನೊಂದಿಗೆ ಪರಿಚಯ ಪಟ್ಟುಕೊಂಡಾಗ ತಾನು ಟೀ ಅಂಗಡಿ ನಡೆಸುತ್ತಾ MBA ಮಾಡುತ್ತಿದ್ದೇನೆ ಎಂದು ತಿಳಿಸುವನು. ಇನ್ನು 1 ತಿಂಗಳಲ್ಲಿ ತನ್ನ MBA ಮುಗಿಯಲಿದೆ ಎನ್ನುವಾಗ, ನೀನು ನಾಳೆ ನನ್ನ ರೆಸಾರ್ಟಿಗೆ ಬಾ ಎನ್ನುತ್ತಾ ಅವನಿಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಹೊರಟು ಹೋಗುವರು. ಮನೆಗೆ ಬಂದ ವಿಕಾಸ್ ತಂದೆಯೊಂದಿಗೆ ನಡೆದ ವಿಷಯಗಳನ್ನೆಲ್ಲ ತಿಳಿಸುವನು. ತಂದೆಯು ಈಗ ಮೊದಲಿನಂತೆ ಹುಷಾರಾಗಿದ್ದರು. ಮನೆಯಲ್ಲಿ ಓಡಾಡಿಕೊಂಡು ಮಗ ಬರುವ ಸಮಯಕ್ಕೆ ಅಡುಗೆ ಮಾಡಿ ಇಟ್ಟು ಕಾಯುತ್ತಿದ್ದರು. ನಂತರ ಇಬ್ಬರು ಮಾತುಕತೆ ನಡೆಸಿ ಊಟ ಮಾಡಿ ಮಲಗುತ್ತಿದ್ದರು. ಮಗ ತಿಳಿಸಿದ ವಿಷಯ ಕೇಳಿ ತಂದೆಗೆ ತುಂಬ ಸಂತೋಷವಾಗುತ್ತಿದೆ. ಮಾರನೇ ದಿನ ವಿಕಾಸ್ ಆ ಮಾಲೀಕ ನೀಡಿದ್ದ ವಿಳಾಸ ಹುಡುಕಿಕೊಂಡು ಹೊರಡುವನು. ಅದೊಂದು ಬೃಹತ್ತಾದ ರೆಸಾರ್ಟ್ ಆಗಿತ್ತು. ಅಲ್ಲಿಗೆ ಬರುತ್ತಿದ್ದ ಎಲ್ಲರೂ ಆಗರ್ಭ ಶ್ರೀಮಂತರಾಗಿದ್ದರು. ಇಂತಹ ರೆಸಾರ್ಟ್ ಮಾಲೀಕರಿಗೆ ನನ್ನ ಟೀ ಇಷ್ಟವಾಗಿದೆ ಎಂದರೆ ಹೇಗಿರಬಹುದು ಎಂದುಕೊಳ್ಳುತ್ತಾ ಕೊನೆಗೂ ಆ ಮಾಲೀಕನನ್ನು ಭೇಟಿಯಾಗುವನು.
ಆ ಮಾಲೀಕ ತುಂಬ ಸಂತೋಷದಿಂದ ವಿಕಾಸ್ನನ್ನು ಬರಮಾಡಿಕೊಂಡು ತನ್ನ ವಿಲಾಸಿ ರೂಮಿಗೆ ಕರೆದುಕೊಂಡು ಹೋಗಿ ಸಮಾಧಾನದಿಂದ ಎಲ್ಲ ವಿಷಯಗಳನ್ನು ತಿಳಿಸುವನು. ವಿಕಾಸ್, ನನಗೆ ನಿನ್ನಂತಹ ಅದ್ಭುತ ಕೆಲಸದವರ ಅವಶ್ಯಕತೆ ಇದೆ. ಆದ್ದರಿಂದ ನೀನು ಯಾವುದೇ ಕಾರಣಕ್ಕೂ ಕಷ್ಟಪಡುವ ಅವಶ್ಯಕತೆಯೇ ಇಲ್ಲ. ನನ್ನ ರೆಸಾರ್ಟಿನಲ್ಲಿ ನಿನಗೆ ಒಳ್ಳೆಯ ಕೆಲಸ ಕೊಡುತ್ತೇನೆ ಎನ್ನುವರು. ಮರುದಿನವೇ ವಿಕಾಸ್ ಆ ಮಾಲೀಕ ತಿಳಿಸಿದ್ದ ಕೆಲಸಕ್ಕೆ ಸೇರಿಕೊಳ್ಳುವನು. ದಿನ ಕಳೆದಂತೆ ವಿಕಾಸನ ಒಳ್ಳೆಯತನ ಆ ಮಾಲೀಕನಿಗೆ ತುಂಬ ಹಿಡಿಸಿತ್ತು. ವಿಕಾಸನ ಜೀವನವೇ ಬದಲಾಗಿ ಹೋಗಿತ್ತು. 1 ತಿಂಗಳ ನಂತರ ವಿಕಾಸ್ MBA ಮುಗಿಸಿ ಪದವೀಧರನಾಗಿದ್ದ. ಅವನ ವಿದ್ಯಾಭ್ಯಾಸಕ್ಕೆ ಹೊಂದುವಂತಹ ಕೆಲಸವು ಆ ಮಾಲೀಕನೇ ನೀಡಿದ್ದ. ವಿಕಾಸನ ಜೀವನ ಶೈಲಿಯೇ ಬದಲಾಗಿತ್ತು. ವಿಕಾಸ್ನಿಗೆ ಒಂದು ಬಂಗಲೆಯನ್ನು ಉಡುಗೊರೆಯಾಗಿ ನೀಡಿದ್ದ. ತಂದೆಯನ್ನು ಆ ಮನೆಯಲ್ಲಿ ಕರೆದುಕೊಂಡು ಹೋಗಿ ಸಂತೋಷದಿಂದ ಜೀವನ ನಡೆಸಿದ. ಇದೆಲ್ಲದರ ಮಧ್ಯೆ ವಿಕಾಸನ ಮಾಲೀಕನಿಗೆ ಒಬ್ಬಳೇ ಮಗಳಿದ್ದಳು. ವಿಕಾಸನ ಸರಳತನ ಅವಳನ್ನು ತುಂಬ ಮೋಡಿ ಮಾಡಿತ್ತು. ತಂದೆಯೊಂದಿಗೆ ಅವಳ ಪ್ರೀತಿಯನ್ನು ತಿಳಿಸಿದಾಗ ತಂದೆಗೂ ಇಷ್ಟವಾಗಿತ್ತು. ತಡ ಮಾಡದೆ ವಿಕಾಸನ ತಂದೆಯೊಂದಿಗೆ ಮಾತನಾಡಿ ತನ್ನ ಮಗಳು ಪಲ್ಲವಿ ವಿಕಾಸ್ನನ್ನು ತುಂಬ ಪ್ರೀತಿಸುತ್ತಿದ್ದಾಳೆ. ಅವನಿಗೆ ಈಗಾಗಲೇ ವಿವಾಹವಾದ ವಿಷಯವೂ ತನಗೆ ತಿಳಿದಿದೆ. ಆದರೂ ಇಂತಹ ಸ್ವಭಾವದ ಹುಡುಗನನ್ನೇ ನನ್ನ ಮಗಳು ಇಷ್ಟಪಟ್ಟಿದ್ದಾಳೆ ಎನ್ನುವಾಗ ನನಗೆ ಅವಳ ಇಷ್ಟದ ಮುಂದೆ ಬೇರೆ ಯಾವುದೂ ಇಲ್ಲ. ಆದ್ದರಿಂದ ಇವರಿಬ್ಬರ ವಿವಾಹವನ್ನು ತುಂಬ ಅದ್ಧೂರಿಯಾಗಿ ನಡೆಸಬೇಕು ಎನ್ನುವಾಗ ಎಲ್ಲರೂ ಸರಿ ಎಂದು ಒಪ್ಪಿಕೊಳ್ಳುವರು. ಅದರಂತೆ ಆ ವಿವಾಹದ ಆಮಂತ್ರಣ ಆಕಾಶ್ನಿಗೂ ತಲುಪಿತ್ತು. ಆಕಾಶ್ ಪಲ್ಲವಿಯ ತಂದೆಯ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಈಗ ವಿಕಾಸ್ ಅದೆಲ್ಲ ಆಸ್ತಿಗೂ ಮಾಲೀಕನಾಗಿದ್ದ. ಪಲ್ಲವಿಯ ತಂದೆಯು ತನಗೆ ಈಗಾಗಲೇ ವಯಸ್ಸಾಗಿದೆ. ಆದ್ದರಿಂದ ತನ್ನ ಎಲ್ಲ ಆಸ್ತಿಗಳನ್ನು ಪಲ್ಲವಿ ಮತ್ತು ವಿಕಾಸ್ನ ಹೆಸರಿಗೆ ಬರೆದಿದ್ದರು. ತನ್ನ ಮಾಲೀಕರ ಮಗಳ ವಿವಾಹಕ್ಕೆ ಯೋಗಿತಾಳನ್ನು ರೆಡಿಯಾಗಲು ತಿಳಿಸಿ ಇಬ್ಬರು ಹೋಗೋಣ ಎನ್ನುವಾಗ ಯೋಗಿತಾ ಶ್ರೀಮಂತರ ಮದುವೆ ತುಂಬ ಚೆನ್ನಾಗಿರುತ್ತೆ ಎನ್ನುತ್ತಾ ಆಡಂಬರವಾಗಿ ಅಲಂಕರಿಸಿ ಆ ವಿವಾಹಕ್ಕೆ ತೆರಳುವಳು. ವಿವಾಹದ ಮಂಟಪಕ್ಕೆ ಬಂದಾಗ ಅಲ್ಲಿನ ಅದ್ಧೂರಿತನ ನೋಡಿ ಯೋಗಿತಾ ಬೆರಗಾಗಿ ಹೋಗಿದ್ದಳು. ನೋಡುತ್ತಲೇ ಆಕಾಶ್ ಮತ್ತು ಯೋಗಿತಾ ಗಾಬರಿಗೊಳ್ಳುವರು. ಒಬ್ಬ ಟೀ ಮಾರುವವನು ಎಂದು ಎಲ್ಲರ ಮುಂದೆ ಅವಮಾನ ಮಾಡಿ ಮನಸ್ಸನ್ನು ಘಾಸಿಗೊಳಿಸಿದ್ದ ವಿಕಾಸ್ ಈಗ ಅಲ್ಲಿ ವರನ ವೇಷದಲ್ಲಿದ್ದನ್ನು ನೋಡಿ ದಂಗಾಗಿ ನಿಲ್ಲುವಳು. ಅಷ್ಟರಲ್ಲಿ ಪಲ್ಲವಿಯ ತಂದೆಯು ಆಕಾಶನನ್ನು ಕರೆದು, ಇವರು ನನ್ನ ಅಳಿಯ, ಇನ್ನು ನಮ್ಮ ಎಲ್ಲ ಒಡೆತನಕ್ಕೆ ಇವನೇ ಮಾಲೀಕ. ಆದ್ದರಿಂದ ಇಂದು ವಿವಾಹ ಮುಗಿಯುವ ತನಕ ಇವನ ಎಲ್ಲ ಸಹಾಯಕ್ಕೆ ನೀನು ಇಲ್ಲಿಯೇ ಇರಬೇಕು. ಅವನಿಗೆ 1 ಗ್ಲಾಸ್ ನೀರು ಬೇಕಿದ್ದರೂ ನೀನೇ ತಂದುಕೊಡಬೇಕು ಎನ್ನುವಾಗ ಯೋಗಿತಾ ಬೆವರಿ ಹೋಗುವಳು. ವಿಕಾಸನ ಬಳಿ ಬಂದು ತನ್ನ ತಪ್ಪಿಗೆ ಕ್ಷಮೆ ಯಾಚಿಸುವಾಗ ವಿಕಾಸ್ ತಂದೆಯನ್ನು ಕರೆದು, ನೋಡಿ ಅಪ್ಪ, ನನ್ನನ್ನು ತೊರೆದು ಹೋಗಿದ್ದ ಈಕೆ ಈಗ ನನ್ನೊಂದಿಗೆ ಕ್ಷಮೆ ಕೇಳುತ್ತಿದ್ದಾಳೆ. ಇವಳನ್ನು ಮನ್ನಿಸಬೇಕಾ ಎನ್ನುವಾಗ ಪಲ್ಲವಿಯು ಅಡ್ಡ ಬಂದು, ಯಾವುದೇ ಕಾರಣಕ್ಕೂ ಮನ್ನಿಸಲು ಅವಳು ಅರ್ಹಳಲ್ಲ ವಿಕಾಸ್. ಇಂತಹ ಮುತ್ತಿನಂಥ ಗಂಡನನ್ನು ನನಗೆ ಉಡುಗೊರೆಯಾಗಿ ನೀಡಿದ್ದಕ್ಕೆ ಯೋಗಿತಾಳಿಗೆ ನಾನು ಧನ್ಯವಾದ ತಿಳಿಸಬೇಕು ಎಂದು ನಗುತ್ತಾ ಇಬ್ಬರು ಸ್ಟೇಜ್ನ ಕಡೆಗೆ ನಡೆಯುವರು. ಯೋಗಿತಾಳ ಪತಿ ಆಕಾಶ್ ಅವನ ಸೆಕ್ಯೂರಿಟಿಯಂತೆ ಹಿಂದೆಯೇ ಓಡುವನು. ಯೋಗಿತಾ ತಾನೆಂತಹ ಪಾಪಿ, ಅದೆಷ್ಟು ಸಾರಿ ವಿಕಾಸ್ ನಾನು ಕೇವಲವಾಗಿ ಮಾತನಾಡಿದ್ದೇನೆ, ಇಂದು ಈ ಮಟ್ಟಕ್ಕೆ ಬೆಳೆಯುತ್ತಾನೆ ಎಂದು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ಎಂದುಕೊಂಡು ಅಲ್ಲಿಯೇ ಕುಸಿದು ಹೋಗುವಳು. ಮುಗಿಯಿತು. ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.